ಇನ್ನು ನಾಗೇಂದ್ರ ವಿರುದ್ಧವಾಗಿ ಇಷ್ಟೊಂದು ಆರೋಪ ಇರಬೇಕಾದ್ರೆ ಅವ್ರನ್ನ ಸಂಪುಟಕ್ಕೆ ಯಾಕೆ ತಗೊಂಡ್ರಿ ಅಂತ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮೊದಲನೇ ಪಾಯಿಂಟ್ ಏನಪ್ಪ ರೇಸ್ ಆಗುತ್ತೆ ಅನ್ನೋದಾದ್ರೆ, ಈಗ ಆಲ್ರೆಡಿ ಅವ್ರ ಮೇಲೆ ಒಂದು ಆರೋಪ ಇತ್ತು. ಇದು ಆರೋಪ ನಿನ್ನೆ ಮೊನ್ನೆದಲ್ಲ, ಕಳೆದ ವರ್ಷದ ಆರೋಪ. ನಾವು ಎಷ್ಟೋ ಸಲ ಹೇಳಿದ್ದೀವಿ, ನಾವಲ್ಲ ಹಿಂದಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಕಲಾಪದಲ್ಲಿ 189 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟಾಗಿ ಫಂಡ್ಸು ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಹಾಗಿದ್ದಾಗ ಬೇರೆ ಇನ್ಯಾರು ಆ ಸಾಮರ್ಥ್ಯ ಹೊಂದಿರತಕ್ಕಂಥ ಯಾರು ಮಂತ್ರಿಗಳಿಗೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇವ್ರನ್ನೇ ಯಾಕೆ ತೆಗೆದುಕೊಂಡ್ರಿ? ಇದಕ್ಕೆ ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗಿದೆ. ನೋಡಿ, ಇದು ಒಂದು ವಿಚಾರನ ಇಟ್ಕೊಂಡು ಇವತ್ತು ಬರಗಾಲ, ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲ ಭಾಗಕ್ಕೂ ಕೂಡ ಪ್ರವಾಸ ಮಾಡ್ಕೊಂಡು ಬಂದಿವಿ, ಒಂದು ತಂಡ ರಚನೆ ಮಾಡಿ. ಅಲ್ಲಿ ರೈತರು ಬೀದಿಲಿದ್ದಾರೆ. 3000ಕ್ಕೂ ಹೆಚ್ಚು ಜನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಬೆಳೆ ಎಲ್ಲ ಹಾನಿಯಾಯಿತು. ಇಂಥ ಸೀರಿಯಸ್ ಟಾಪಿಕ್ಸ್ ಬಗ್ಗೆ ಡಿಬೇಟ್ ಆಗಬೇಕಾಗಿತ್ತು, ಬಿಡದಿ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು, ನೈಸ್ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು. ಆದರೆ ನಾಗೇಂದ್ರ ಅವರ ರಾಜೀನಾಮೆ ಆಗಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ 87 ಕೋಟಿ ಕರಪ್ಷನ್ ಆಗಿದೆ ಅಂತ. ಇದು ಸಾಕಷ್ಟು ಚರ್ಚೆಯ ನಂತರ ಏನ್ರಿ 187 ಕೋಟಿ ಅಂತ ಹೇಳ್ತಾ ಇದ್ದಾರೆ, 87 ಕೋಟಿ ಕರಪ್ಷನ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಸದನದಲ್ಲೇ ಒಪ್ಕೊಂಡಿದ್ದು. ಆದ್ದರಿಂದ ಚರ್ಚೆ ಮಾಡುವ ವಿಷಯವೇ ಇಲ್ಲ. ಚಾರ್ಜ್ ಶೀಟ್ ಆಗಿದೆ, 600 ಅಕೌಂಟ್ಗಳು ಕಳಿಸಿದ್ದಾರೆ. ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬಂಧುಗಳಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಹಣ ಕಳಿಸಿದೆ. ಬಳ್ಳಾರಿ MP ಚುನಾವಣೆಗೆ ಹಣ ಬಳಕೆಯಾಗಿದೆ, ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿದೆ. ಇದೆಲ್ಲ ತನಿಖೆಯಿಂದ ಬಂದಿರತಕ್ಕಂಥ ರಿಪೋರ್ಟ್. ಅಧಿಕಾರಿಗಳ ಮೇಲೆ ಕಟ್ಟಿ ಮಂತ್ರಿಯನ್ನು ಬಚಾವ್ ಮಾಡೋದು, ಮಂತ್ರಿಯನ್ನು ಉಳಿಸೋದಕ್ಕೆ ಏನೇನು ಅರ್ಥವೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಆಗಲೇಬೇಕು. ಎಲ್ಲಿವರೆಗೆ ನಾಗೇಂದ್ರ ಅವರು ರಾಜೀನಾಮೆ ಆಗೋದಿಲ್ಲ, ಸರ್ಕಾರ ರಾಜೀನಾಮೆ ತೆಗೆದುಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ.